ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾಬದ್ಧತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಜೆ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನಮಾರ್ಗಗ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಪಕ್ಷೇ ಸಪಕ್ಷೇ ಸ್ಥಿತಿ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸತ್ಯರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರುನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸೇ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾನ್ಯಾಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾ ಶಾಸ್ತ್ರಂ ಅಸಾಧು ನಿಬಂಧಂ ದದಮಸ ಅವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಸೇಜ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯ ಧೀಮಂ ಧರಮಯೀಭೃತ ಪ್ರಾಪ್ತಾ ನ್ಯಾಯಸುಧಾಯೇನ ತ್ವಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನುಮುಪಾಸ್ಮಯೇ ಮದ್ಭೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ಷುರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ತಾನಮೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭವಸ್ಯ ಬೋಧಾಯ ಮೇ
ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜದಿತ್ಯಾ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ತದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದೌ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಬೀಷ ಜನ್ಮೋದಯನ್ ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕಾಂ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಂ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾಟಿಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವ ವಿಷ್ಣು ಹೃದಯಾಃ ತನ್ನಮಸ್ಸೆ ಗುರುನ್ಮಮ ಅಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನಾತ್ಮಪಾಪೋತ್ಥಂ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ಮಮ ಮೂಲರಾಮ ಪದಾಸಕ್ತಂ ಸ್ವರ್ಣಮಂಟಪಕಾರಿಣಂ ಗುರುಸ್ಮರಣಕರ್ತಾರಂ ವಂದೇ ಸತ್ಯಾತ್ಮಯೋಗಿನಂ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈ ನ್ಯಾಯಸುಧೆಯ ಪ್ರಥಮ ಪಾದ ಅಂದ್ರೆ ಪ್ರಥಮಾಧ್ಯಾಯದ ಪ್ರಥಮ ಪಾದ 10ನೇ ಅಧಿಕರಣ ಗಾಯತ್ರಿ ಅಧಿಕರಣ. ಗಾಯತ್ರಿ ಅಧಿಕರಣದಲ್ಲಿ ಗಾಯತ್ರಿ ಶಬ್ದವಾಚ್ಯನಾದವನು ಯಾರು ಎಂಬ ವಿಚಾರವನ್ನು ಹೇಳ್ತಾ ಇದ್ದಾರೆ. ಗಾಯತ್ರಿ ಅಂದ್ರೆ ಮಂತ್ರ, ಛಂದಸ್ಸೋ ಅಂದ್ರೆ ಛಂದೋರೂಪವಾದ ಮಂತ್ರವೋ ಅಥವಾ ಗಾಯತ್ರಿ ಅಂದ್ರೆ ಬ್ರಹ್ಮನೋ? ಪ್ರಶ್ನೆ. ಪೂರ್ವ ಪಕ್ಷ ಏನು? ಇಲ್ಲಿ ಗಾಯತ್ರಿ ಅಂದ್ರೆ ಗಾಯತ್ರಿ ಎಂಬ ಛಂದಸ್ಸು, ಗಾಯತ್ರಿ ಅಂದ್ರೆ ಶಬ್ದ, ಗಾಯತ್ರಿ ಅಂದ್ರೆ ನಿಮ್ಮ ಬ್ರಹ್ಮ ಅಲ್ಲ ಅಂತ ಪೂರ್ವ ಪಕ್ಷ. ಇಷ್ಟು ಹೇಳಿದ್ದಾರೆ. ಯಾಕೆ? ಇವತ್ತಿನ ಪಾಠದಲ್ಲಿ ಸುಮಾರು 3 ಪ್ಯಾರ ಪೂರ್ವ ಪಕ್ಷನೇ ಇದೆ. ಅಂದ್ರೆ ಗಾಯತ್ರಿ ಅಂದ್ರೆ ಬ್ರಹ್ಮ ಅಲ್ಲ, ಗಾಯತ್ರಿ ಅಂದ್ರೆ ಛಂದಸ್ಸು, ಶಬ್ದವೇ ಗಾಯತ್ರಿ ಎಂಬ ಮಾತನ್ನ ಅವರು ಸಮರ್ಥನೆ ಮಾಡ್ತಾರೆ ಪೂರ್ವ ಪಕ್ಷಿಗಳು. ಆ ಪೂರ್ವ ಪಕ್ಷಿಗಳ ವಿಚಾರವನ್ನು ತಿಳಿದುಕೊಂಡು ಆಮೇಲೆ ಸಿದ್ಧಾಂತಕ್ಕೆ ಬರೋಣ ನಾಳಿನ ಪಾಠದಲ್ಲಿ. ಇವತ್ತು ಪೂರ್ವ ಪಕ್ಷ ನೋಡಿ. ಗಾಯತ್ರಿ ಶಬ್ದ ಪ್ರವೃತ್ತಿ ನಿಮಿತ್ತಂ ಹಿ ಗಾನತ್ರಾಣ ಕರ್ತೃತ್ವಂ. ನೋಡಿ, ಪೂರ್ವ ಪಕ್ಷಿಗಳಂತಾರೆ ಗಾಯತ್ರಿ ಅಂದ್ರೆ ಏನು? ಯಾರಿಗೆ ಗಾಯತ್ರಿ ಅಂತ ಕರೆಯಬೇಕು? ನಾ ಹೇಳಿದೆ, ಅನೇಕ ಬಾರಿ ಹೇಳಿದ್ದೇನೆ ಪಾಠಗಳಲ್ಲಿ, ಈ ವ್ಯಕ್ತಿಯನ್ನ ಇಂತಹ ಶಬ್ದದಿಂದ ಕರೆಯಬೇಕಾದರೆ ಆ ಶಬ್ದದ ಪ್ರವೃತ್ತಿ ನಿಮಿತ್ತ ಉಳ್ಳವನಾಗಿರಬೇಕು ಹೇಳಿದ್ದೇನೆ. ಪುರಂದರನನ್ನ ಅಂದ್ರೆ ಪುರಂದರ ಎಂಬ ಒಬ್ಬ ವ್ಯಕ್ತಿಯನ್ನ ಇಂದ್ರ ಅಂತ ಕರೆಯಬೇಕಾದ್ರೆ ಇಂದ್ರ ಶಬ್ದದ ಪ್ರವೃತ್ತಿ ನಿಮಿತ್ತ ಅವನಲ್ಲಿ ಇರಬೇಕು ಅಂತ ಹೇಳಿದ್ದೇನೆ. ಸರಿ, ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಏನಪ್ಪ? ಈಗ ಗಾನತ್ರಾಣ ಕರ್ತೃತ್ವಂ. ಅರ್ಥ ಮಾಡಿಕೊಳ್ಳಿ. ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಅಂದರೆ ಗಾನತ್ರಾಣ ಕರ್ತೃತ್ವ ಇದು ಎಲ್ಲಿದೆಯೋ ಅದೇ ಗಾಯತ್ರಿ ಶಬ್ದವಾಚ್ಯವಾದ ವ್ಯಕ್ತಿ. ಹಾಗಾದ್ರೆ ಈ ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಗಾನತ್ರಾಣ ಕರ್ತೃತ್ವ
ಅಂದ್ರೆ ಏನು, ಎಲ್ಲಿದೆ ಅದು, ಅದನ್ನು ಪೂರ್ವ ಪಕ್ಷಿಗಳು ತಿಳಿಸಿಕೊಡ್ತಾರೆ. ಯಥಾಹ ಶ್ರುತಿ, ಪೂರ್ವ ಪಕ್ಷಿಗಳಂತಾರೆ ಶ್ರುತಿ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ ಶ್ರುತಿ? ಗಾಯತಿ ಛತ್ರಾಯತೆ ಚ ತಸ್ಮಾತ್ ಗಾಯತ್ರಿ ಇತಿ. ಯಾತಕ್ಕೆ ಇಂತಹ ಒಂದು ವ್ಯಕ್ತಿಯನ್ನ, ಇಂತಹ ಒಂದು ಪದಾರ್ಥವನ್ನ ಗಾಯತ್ರಿ ಗಾಯತ್ರಿ ಅಂತ ಕರೀತೇವೆ? ಯಾತಕ್ಕೆ ಗಾಯತ್ರಿ ಅಂತ ಕರಿಬೇಕು ಅಂದ್ರೆ, ಗಾಯತಿ ಚ ತ್ರಾಯತೆ ಚ ತಸ್ಮಾತ್ ಗಾಯತ್ರಿ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಗಾನಕರ್ತೃತ್ವ ಮತ್ತು ತ್ರಾಣಕರ್ತೃತ್ವ. ಗಾನ ತ್ರಾಣಕರ್ತೃತ್ವ ಅಂದ್ರೋ ಇಲ್ಲ, ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ. ಗಾನಕರ್ತೃತ್ವ ತ್ರಾಣಕರ್ತೃತ್ವ ಎರಡಿದ್ದದ್ದೇ ಗಾಯತ್ರಿ. ಗಾನಕರ್ತೃತ್ವ ಅಂದ್ರೆ ಏನು ಮೊದಲು? ಇತಿ ತತ್ರ ಗಾನಕರ್ತೃತ್ವಂ ನಾಮ ಅರ್ಥ ಪ್ರತಿಪಾದಕತ್ವಂ. ಗಾನಕರ್ತೃತ್ವ ಅಂತಂದ್ರೆ ತಿಳಿಸಿಕೊಡ್ತಾ ಇದ್ದಾರೆ ಅರ್ಥವನ್ನ ತಿಳಿಸಿಕೊಡುವಿಕೆ. ಗೊತ್ತಾಯ್ತಲ್ಲ? ಗಾನಕರ್ತೃತ್ವ ಅಂದ್ರೆ ಅರ್ಥವನ್ನ ತಿಳಿಸಿಕೊಡುವಿಕೆ. ಗಾನ ಮಾಡುವ ಕರ್ತ ಅಂದ್ರೆ ಆ ಒಂದು ಶಬ್ದದ ಅರ್ಥವನ್ನ ತಿಳಿಸಿಕೊಡುವಿಕೆಯ ಸಾಮರ್ಥ್ಯ ಇದೆ ಅಂತ ಅಭಿಪ್ರಾಯ. ಅದರ ಅಭಿಪ್ರಾಯ ಪದಾರ್ಥ ಪ್ರತಿಪಾದಕತ್ವ ಅಂದ್ರೆ ಒಟ್ಟು ಆ ಪದಾರ್ಥವನ್ನ ತಿಳಿಸಿಕೊಡುವಿಕೆ, ಅದನ್ನೇ ಗಾನಕರ್ತೃತ್ವ. ಗಾನ ಮಾಡೋದಕ್ಕೆ ಕರ್ತೃವಾಗಿದೆ ಅಂದ್ರೆ ಅರ್ಥವನ್ನ ತಿಳಿಸಿಕೊಡುವಿಕೆ, ಅರ್ಥವನ್ನು ತಿಳಿಸಿಕೊಡುವಿಕೆ ಎಂಬ ಶಕ್ತಿ ಇದೆ ಅಂತ ಅರ್ಥ. ಅದರಿಂದ ಗಾನಕರ್ತೃತ್ವಂ ನಾಮ ಇದಾನೀಂ ಅರ್ಥ ಪ್ರತಿಪಾದಕತ್ವಂ. ಆ ಶಬ್ದ ಹೇಳುವ ಪದಾರ್ಥವನ್ನ ತಿಳಿಸಿಕೊಡೋ ಸಾಮರ್ಥ್ಯ ಉಳ್ಳದ್ದು. ಪದಾರ್ಥವನ್ನ ತಿಳಿಸಿಕೊಡೋ ಸಾಮರ್ಥ್ಯ ಶಬ್ದದಲ್ಲೇ ಇರ್ತದೆ ಅಂತ ಅವರ ಅಭಿಪ್ರಾಯ. ಇರ್ಲಿ ಒಂದು. ಇನ್ನು ತ್ರಾಣಕರ್ತೃತ್ವಂಚ. ತ್ರಾಣಕರ್ತೃತ್ವ ಅಂದ್ರೆ ಏನ್ರಿ? ತ್ರಾಣಕರ್ತೃತ್ವಂಚ ಅಧ್ಯೇತೃಣ ಪಾಪಾತ್ ರಕ್ಷಣ ಶಕ್ತಿ. ನೋಡಿ, ತ್ರಾಣಕರ್ತ ಅಂದ್ರೆ ಯಾರು? ಯಾರು ವೇದಾಧ್ಯಯನವನ್ನ ಮಾಡುತ್ತಾರೆ, ಆ ಮಂತ್ರವನ್ನ ಅಧ್ಯಯನ ಮಾಡುತ್ತಾರೆ, ಅಧ್ಯಯನ ಮಾಡತಕ್ಕಂಥ ವ್ಯಕ್ತಿಗಳ ಪಾಪವನ್ನ ಪರಿಹಾರ ಮಾಡಿ ರಕ್ಷಣೆ ಮಾಡುವ ಸಾಮರ್ಥ್ಯ ತ್ರಾಣಕರ್ತೃತ್ವ. ಅಧ್ಯಯನ ಮಾಡುವವರನ್ನ ಪಾಪದಿಂದ ರಕ್ಷಿಸುವ ಶಕ್ತಿ, ಅದೇ ತ್ರಾಣಕರ್ತೃತ್ವ ಅಂತಂದ್ರೆ. ಅರ್ಥವನ್ನ ತಿಳಿಸಿಕೊಡುವಿಕೆಯೇ ಶಕ್ತಿ, ಅಧ್ಯಯನ ಮಾಡುವವರ ಪಾಪವನ್ನ ಪರಿಹಾರ ಮಾಡಿ ರಕ್ಷಿಸುವ ಶಕ್ತಿ. ಇವೆರಡಕ್ಕೇನೆ ಗಾನತ್ರಾಣಕರ್ತೃತ್ವ, ಗಾನಕರ್ತೃತ್ವ ತ್ರಾಣಕರ್ತೃತ್ವ ಎಂಬುದನ್ನ ಎರಡನ್ನ ಹೇಳ್ತಾ ಇದ್ದಾರೆ. ಅಧ್ಯೇತॄಣಾಂ ಪಾಪಾತ್ ರಕ್ಷಣ ಶಕ್ತಿ. ತದುಭಯಮಪಿ ಕಥಂ ಅಂದ್ರೆ ಕೇನ ಪ್ರಕಾರೇಣ ಹರೇ ಅಧೀನಂ ಸ್ಯಾತ್. ಆ ಶ್ಲೋಕದಲ್ಲಿ ಒಂದು ಮಾತು ಬಂದಿದೆ, ನಿತ್ಯತ್ವಾದೇವ ಶಬ್ದಸ್ಯ ತತ್ಸ್ವಭಾವ ಕಥಂ ಹರೇ. ಕಥಂ ಹರೇ, ಕಥಂ ಹರೇ ಅಂದ್ರೆ ಗಾಯತ್ರಿ ಶಬ್ದದ ಈ ಎರಡು ಪ್ರವೃತ್ತಿ ನಿಮಿತ್ತಗಳು ಗಾನತ್ರಾಣಕರ್ತೃತ್ವ, ಗಾನಕರ್ತೃತ್ವ ತ್ರಾಣಕರ್ತೃತ್ವ, ಅರ್ಥ ಪ್ರತಿಪಾದಕತ್ವ ಮತ್ತು ಅಧ್ಯೇತೃಣ ಪಾಪಾತ್ ರಕ್ಷಣ ಶಕ್ತಿ ಎಂಬುವ ಈ ಎರಡು ಪ್ರವೃತ್ತಿ ನಿಮಿತ್ತಗಳು ಕೂಡ ಇವು ಹೇಗೆ ಪರಮಾತ್ಮನ ಅಧೀನವಾಗಲಿಕ್ಕೆ ಸಾಧ್ಯ? ಹಿಂದಿನ ಅಧಿಕರಣದಲ್ಲಿ ಒಂದು ಮಾತು ಹೇಳಿದ್ರು, ಆಕಾಶ ಶಬ್ದದ ಪ್ರವೃತ್ತಿ ನಿಮಿತ್ತವಾದ ವಿವರತ್ವಾದಿಗಳು ಅವು ಭಗವಂತನ ಅಧೀನ. ಆದ್ರಿಂದ ಆಕಾಶ ಶಬ್ದದಿಂದ ಮುಖ್ಯವಾಗಿ ವಾಚ್ಯರಾದವನು ಪರಮಾತ್ಮನೇ ಅಂತ ಹೇಳಿದ್ದೀರಿ. ಹಾಗೆ ಇಲ್ಲಿ ಗಾಯತ್ರಿ ಶಬ್ದದಿಂದ ಪರಮಾತ್ಮನೇ ವಾಚ್ಯ ಅಂತ ನೀವು ಅನ್ನಬೇಕಾದ್ರೆ ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಅದು ಪರಮಾತ್ಮನ ಅಧೀನ ಅಂತ ಆಗಬೇಕು. ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಏನು? ಗಾನತ್ರಾಣಕರ್ತೃತ್ವ, ಗಾನಕರ್ತೃತ್ವ ತ್ರಾಣಕರ್ತೃತ್ವ. ಗಾನಕರ್ತೃತ್ವ ಅಂದ್ರೆ ಅರ್ಥವನ್ನು ತಿಳಿಸಿಕೊಡುವಿಕೆ, ಅರ್ಥ ಪ್ರತಿಪಾದಕತ್ವ. ತ್ರಾಣಕರ್ತೃತ್ವ ಅಂದ್ರೆ ಅಧ್ಯೇತೃಣಾಂ ಪಾಪಾದ್ರಕ್ಷಣ ಶಕ್ತಿ ಅಂತ ಟೀಕಾರಾಯರು ಬರೆದರು. ಈ ವೇದಾಧ್ಯಯನ ಮಾಡುವ ವ್ಯಕ್ತಿಗಳ ಪಾಪವನ್ನು ಪರಿಹಾರ ಮಾಡಿ ರಕ್ಷಣೆ ಮಾಡುವ ಶಕ್ತಿ, ಈ ರೀತಿ ಎರಡಿದೆ. ಈ ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತಗಳು ಯಾವ ಪ್ರಕಾರದಿಂದ, ಯಾವ ರೀತಿಯಿಂದ ಭಗವದಧೀನ ಹೇಳ್ರಿ? ನ ಕೇನಾಪಿ,
ಈ ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಸರ್ವಥಾ ಯಾವ ಕಾರಣದಿಂದಲೂ ಕೂಡ ಭಗವದಧೀನ ಅಲ್ಲ. ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಸರ್ವಥಾ ಭಗವದಧೀನ ಅಲ್ಲ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವಥಾ ಭಗವದಧೀನ ಅಲ್ಲ. ಯಾಕೆ? ಅದರ ವಿವರಣೆ ಮಾಡ್ತಾರೆ ನೋಡಿ. ತಥಾಹಿ ಅದರ ವಿವರಣೆಯನ್ನೇ ಟೀಕಾಕೃತ್ಪಾದರು ಮುಂದೆ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ತಥಾಹಿ ವಿವರತ್ವಾದಿವತ ಧರ್ಮಿಣ ಸಹೈವ ತದಧೀನಂ ವಾ ಸ್ಯಾತ್ ಧ್ವನಿವತ ಸ್ವಯಮೇವ ವಾ. ಪೂರ್ವ ಪಕ್ಷಿಗಳು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಕಾಶ ಶಬ್ದದ ಪ್ರವೃತ್ತಿ ನಿಮಿತ್ತ ಅದು ಭಗವದಧೀನ. ಆಕಾಶ ಶಬ್ದದ ಪ್ರವೃತ್ತಿ ನಿಮಿತ್ತ ವಿವರತ್ವಾದಿಗಳು ಭಗವದಧೀನ ಹೇಗೆ? ಧರ್ಮಿಯಾದ ಆಕಾಶ ಭಗವದಧೀನ ಅಂದ ಮೇಲೆ, ಅಂದ್ರೆ ಧರ್ಮಿಯಾದ ಆಕಾಶ ಹುಟ್ಟೋದು ನಾಶವಾಗುವುದು ಎಲ್ಲವೂ ಪರಮಾತ್ಮನಿಂದ. ಧರ್ಮಿಯಾದ ಆಕಾಶ ಭಗವದಧೀನ ಅಂದ ಮೇಲೆ ಆ ಧರ್ಮವಾದ ವಿವರತ್ವಾದಿಗಳು ಭಗವದಧೀನ. ಹಾಗೆ ಆ ಅರ್ಥದಂತೆ ಇಲ್ಲಿಯೂ ಕೂಡ ಅಂದ್ರೆ ಆಕಾಶ ಶಬ್ದದ ಪ್ರವೃತ್ತಿ ನಿಮಿತ್ತ ಅದು ಭಗವದಧೀನ. ಯಾಕೆ ಅಂದ್ರೆ ಧರ್ಮಿಯಾದ ಆಕಾಶ ಭಗವದಧೀನ. ಅಂದ್ರೆ ಆಕಾಶ ಹುಟ್ಟುವ ವಿಚಾರದಲ್ಲಿ, ಆಕಾಶ ನಾಶವಾಗುವ ವಿಚಾರದಲ್ಲಿ ಎಲ್ಲವೂ ಪರಮಾತ್ಮನಿಂದಲೇ. ಧರ್ಮಿಯಾದ ಆಕಾಶವೇ ಭಗವದಧೀನ ಅಂದಮೇಲೆ ಧರ್ಮವಾದ ವಿವರತ್ವಾದಿಗಳು ಭಗವದಧೀನ ಎಂಬುವ ಆ ಅರ್ಥದಲ್ಲಿ, ಅಂದರೆ ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಗಾನತ್ರಾಣ ಕರ್ತೃತ್ವ ಎಂಬೋ ಧರ್ಮ ಇದು ಭಗವದಧೀನ. ಯಾಕೆ ಅಂದ್ರೆ ಧರ್ಮಿಯಾದ ಗಾಯತ್ರಿ ಭಗವದಧೀನ ಅಂತ ಹೇಳುತ್ತೀರೋ, ಅಥವಾ ಧ್ವನಿ ಎಂಬುದು ಸ್ವತಂತ್ರವಾಗಿ ಭಗವಂತನ ಅಧೀನ. ಹಾಗೆ ಈ ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತವೂ ಕೂಡ ಸ್ವತಂತ್ರವಾಗಿ ಭಗವದಧೀನ ಅಂತಂತೀರೋ. ವಿಕಲ್ಪ ಪೂರ್ವ ಪಕ್ಷಿಗಳು ನಮ್ಮನ್ನು ಕುರಿತು ಮಾಡ್ತಾ ಇದ್ದಾರೆ ನೋಡಿ. ವಿವರತ್ವಾದಿವತ ಆಕಾಶ ಶಬ್ದದ ಪ್ರವೃತ್ತಿ ನಿಮಿತ್ತವಾದ ವಿವರತ್ವಾದಿಗಳು ಧರ್ಮಿಣ ಸಹೈವ ಧರ್ಮಿಯಾದ ಆಕಾಶದ ಜೊತೆಗೇನೆ ತದಧೀನಂ ವಾಸ್ಯಾತ್ ಧರ್ಮಗಳು ವಿವರತ್ವಾದಿಗಳು ಭಗವದಧೀನವಾಗುತ್ತವೆ. ಆ ರೀತಿ ಗಾನತ್ರಾಣ ಕರ್ತೃತ್ವ ಎಂಬ ಧರ್ಮವು ಧರ್ಮಿಯಾದ ಗಾಯತ್ರಿಯ ಜೊತೆಗೇನೆ ಇದು ಭಗವದಧೀನವೋ, ಅಥವಾ ಧ್ವನಿವತ ಸ್ವಯಮೇ ಭವ ಧ್ವನಿ ಹೇಗೆ ಸ್ವತಂತ್ರವಾಗಿ ಭಗವದಧೀನವೋ ಹಾಗೆ ಗಾಯತ್ರಿ ಪ್ರವೃತ್ತಿ ನಿಮಿತ್ತ ಗಾನತ್ರಾಣ ಕರ್ತೃತ್ವ ಇದು ಸ್ವತಂತ್ರವಾಗಿ ಭಗವದಧೀನ ಅಂತಂತೀರೋ. ನಾದ್ಯ ಮೊದಲನೇ ಪಕ್ಷ ಸರಿಯಲ್ಲ ಅಂದ್ರು. ಮೊದಲನೇ ಪಕ್ಷ ಸರ್ವಥಾ ಸರಿಯಲ್ಲ. ಯಾತಕ್ಕೆ? ಧರ್ಮಿಣ ಶಬ್ದಸ್ಯ ವೇದಸ್ಯ ನಿತ್ಯತ್ವಾತ್ ಅನಾದಿತ್ವಾಚ್ಚ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಪೂರ್ವ ಪಕ್ಷಿಗಳ ರೀತ್ಯ ನಿತ್ಯತ್ವಾದೇವ ಶಬ್ದಸ್ಯ ಗಾನತ್ರಾಣ ಕರ್ತೃತ್ವ ಇದು ಗಾಯತ್ರಿಯ ಪ್ರವೃತ್ತಿ ನಿಮಿತ್ತ ಅಂದ್ರೆ ಧರ್ಮಿ ಯಾವುದು? ಗಾಯತ್ರಿ. ಅಂದ್ರೆ ಗಾಯತ್ರಿ ಎಂಬ ಶಬ್ದ ಅಂತ ಇಟ್ಕೊಳ್ಳಿ. ಈಗ ವೇದ ಅಂದ್ರೆ ಗಾಯತ್ರಿ ಎಂಬ ಶಬ್ದ, ಗಾಯತ್ರಿ ಅಂದ್ರೆ ಗಾಯತ್ರಿ ಒಂದು ವೇದ ಭಾಗ. ಈ ಧರ್ಮಿಯಾದ ಶಬ್ದ ರೂಪವಾದ ವೇದ ಎಂಬುದು ಗಾಯತ್ರಿ ರೂಪವಾದ ವೇದವು ಇದು ನಿತ್ಯವಾಗಿದೆ, ಅನಾದಿಯಾಗಿದೆ. ನಿತ್ಯವಾದ ಅನಾದಿಯಾದ್ದರಿಂದ ಅದು ಹೇಗೆ ಭಗವದಧೀನ? ಧರ್ಮಿಯಾದ ಗಾಯತ್ರಿ ಅಂದ್ರೆ ವೇದವು ಭಗವದಧೀನ ಆಗಿತ್ತು ಅಂದ್ರೆ ಧರ್ಮವಾದ ಗಾನತ್ರಾಣ ಕರ್ತೃತ್ವ ಎಂಬ ಪ್ರವೃತ್ತಿ ನಿಮಿತ್ತವು ಭಗವದಧೀನ ಅಂತ ಹೇಳಬಹುದು. ಆದರೆ ಆಕಾಶ ಹೇಗೆ ಧರ್ಮಿ ಅದು ಭಗವದಧೀನವೋ ಹಾಗೆ ಇಲ್ಲಿ ಧರ್ಮಿಯಾದ ಗಾಯತ್ರಿ ಅಂದ್ರೆ ಶಬ್ದ ವೇದ ಎಂಬುದು ಸರ್ವತಾ ಭಗವದಧೀನ ಅಲ್ಲ. ಯಾಕೆ? ವೇದವು ನಿತ್ಯ ಅನಾದಿ. ನಿತ್ಯತ್ವಾದೇವ ಶಬ್ದಸ್ಯ ಅಲ್ಲಿ ಹೇಳುವಾಗ ತತ್ಸ್ವಭಾವ ಕಥಂ ಹರೇ ಅದು ಹೇಗೆ ಭಗವದಧೀನ? ಬರೀತಾರೆ ಧರ್ಮಿಣ ಏವ ನಿತ್ಯತ್ವೇ ಧರ್ಮಿಯಾದ ಗಾಯತ್ರಿ ಅಂದ್ರೆ ವೇದ ಅದೇ ನಿತ್ಯವಾದ ಮೇಲೆ ತೇನ ಸಹ ಪರಾಧೀನತ್ವಂ ಕುತಃ. ಧರ್ಮಿಯಾದ ಗಾಯತ್ರಿ ಅಂದ್ರೆ ಶಬ್ದ ವೇದ ಇದೇ ಅನಾದಿ ನಿತ್ಯ ಅಂತ ಆದ ಮೇಲೆ ಅನಾದಿ ನಿತ್ಯವಾದ ಗಾಯತ್ರಿ ವೇದದ ಜೊತೆಗೆ ಆ ಗಾನತ್ರಾಣ ಕರ್ತೃತ್ವವು ಕೂಡ ಭಗವದಧೀನವೇ. ಅದು ಹೇಗೆ ಪರಾಧೀನವಾಗಲಿಕ್ಕೆ ಸಾಧ್ಯ ಎಂಬ ಮಾತನ್ನ ಆ ಪೂರ್ವ ಪಕ್ಷಿಗಳು ಆಚಾರ್ಯರು ಹೇಳುವ ಅನುವ್ಯಾಖ್ಯಾನ ಶ್ಲೋಕದಲ್ಲಿರುವ ಏವ ಶಬ್ದದಿಂದ ತಿಳಿಯುತ್ತದೆ. ನಿತ್ಯತ್ವಾದೇವ ಶಬ್ದಸ್ಯ ಅಂದ್ರೆ ಶಬ್ದಸ್ಯ ನಿತ್ಯತ್ವಾದೇವ
ಧರ್ಮಿಯಾದ ಶಬ್ದ ನಿತ್ಯವೇ ಅಂತಾದ ಮೇಲೆ ಅದರ ಪ್ರವೃತ್ತಿ ನಿಮಿತ್ತ ಗಾನತ್ರಾಣ ಕರ್ತೃತ್ವ ಅದು ಹೇಗೆ ಭಗವದಧೀನವಾಗುತ್ತದೆ ಎಂಬ ಮಾತನ್ನ ಹೇಳಿದಂತಾಯಿತು. ಗೊತ್ತಾಯ್ತಲ್ಲ, ಧರ್ಮಿಯೇ ನಿತ್ಯ ಅಂದ ಮೇಲೆ ಅದರ ಧರ್ಮ ಗಾನತ್ರಾಣ ಕರ್ತೃತ್ವವು ಕೂಡ ಒಂದು ಅರ್ಥದಲ್ಲಿ ನಿತ್ಯವೇ ಅಂದ ಮೇಲೆ ಅದು ಹೇಗೆ ಪರಾಧೀನ ತತ್ಸ್ವಭಾವ ಕಥಂ ಹರೇ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಇತಿ ಏವಾರ್ಥ ನ ದ್ವಿತೀಯ. ಇನ್ನೆರಡನೇದು ಹಾಗಲ್ರಿ, ಧ್ವನಿ ಎಂಬುದು ಹೇಗೆ ಸ್ವತಂತ್ರವಾಗಿ ಭಗವಂತನ ಅಧೀನವೋ ಹಾಗೆ ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಗಾನತ್ರಾಣ ಕರ್ತೃತ್ವ ಇದು ಸ್ವಾಭಾವಿಕವಾಗಿ ಅಂದ್ರೆ ಸ್ವತಂತ್ರವಾಗಿ ಭಗವದಧೀನ ಅಂದ್ರೆ ಅಲ್ಲ. ನ ದ್ವಿತೀಯ ಅದು ಆಗಲ್ಲ. ಯಾಕೆ? ಅರ್ಥ ಪ್ರತಿಪಾದನಾದಿ ಶಕ್ತೇ ತತ್ಸ್ವಭಾವತ್ವಾತ್ ತತ್ಸ್ವಭಾವ ಕಥಂ ಹರೇ ಅನ್ನೋ ವ್ಯಾಖ್ಯಾನದಲ್ಲಿ ಪೂರ್ವ ಪಕ್ಷವನ್ನ ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ ನೋಡ್ರಿ. ಗಾನತ್ರಾಣ ಕರ್ತೃತ್ವ ಅಂದ್ರೆ ಅರ್ಥ ಪ್ರತಿಪಾದಕತ್ವ, ಆ ಒಂದು ವೇದವನ್ನ ಅಧ್ಯಯನ ಮಾಡುವ ವ್ಯಕ್ತಿಗಳಿಗೆ ಪಾಪದಿಂದ ರಕ್ಷಣೆ ಮಾಡೋದು ಎಂಬುದು ಇದು ಆ ಗಾಯತ್ರಿ ವೇದ ಮಂತ್ರದ ಅದು ಸ್ವಭಾವ. ಅಂದ್ರೆ ಅರ್ಥವನ್ನ ಪ್ರತಿಪಾದನ ಮಾಡುವಿಕೆ ಎಂಬುವ ಪ್ರವೃತ್ತಿ ನಿಮಿತ್ತ ಇದು ಶಬ್ದದ ಸ್ವಭಾವ. ಗೊತ್ತಾಯ್ತು? ಶಬ್ದದ ಸ್ವಭಾವ ಅಂದ ಮೇಲೆ ಅದು ಇನ್ನೊಬ್ಬರ ಅಧೀನ ಆಗಲಿಕ್ಕೆ ಹೇಗೆ ಸಾಧ್ಯ? ಅಂದ್ರೆ ಸ್ವಾಭಾವಿಕವಾದ ಪದಾರ್ಥ ಇನ್ನೊಬ್ಬರ ಅಧೀನ ಆಗಬೇಕಾಗಿಲ್ಲ. ಗೊತ್ತಾಯ್ತೋ ಇಲ್ಲ? ಹೊಸದಾಗಿ ಹುಟ್ಟುವ ಪದಾರ್ಥ ಇನ್ನೊಬ್ಬರ ಅಧೀನ ಅನ್ನಬಹುದ್ರಿ. ಅನಾದಿ ಅನಂತ ಕಾಲದಿಂದ ಸ್ವಾಭಾವಿಕವಾಗಿ ಅರ್ಥವನ್ನು ಪ್ರತಿಪಾದನೆ ಮಾಡುವಿಕೆ, ಪದಾರ್ಥವನ್ನು ತಿಳಿಸಿಕೊಡುವಿಕೆ, ಪಾಪದಿಂದ ರಕ್ಷಣೆ ಮಾಡುವಿಕೆ ಆ ವೇದ ಎಂಬ ಶಬ್ದದ ಸ್ವಾಭಾವಿಕವಾದ ಶಕ್ತಿ ಅದು. ಅದು ಸ್ವತಂತ್ರವಾಗಿ ಅದು ಪರಮಾತ್ಮನ ಅಧೀನ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನೇ ಬರೆದ್ರು, ಅರ್ಥ ಪ್ರತಿಪಾದನಾದಿ ಶಕ್ತೇ, ಅರ್ಥವನ್ನು ತಿಳಿಸಿಕೊಡುವಿಕೆ ಮತ್ತು ಅಧ್ಯೇತೃಗಳ ಪಾಪವನ್ನು ರಕ್ಷಣೆ ಮಾಡಿ ಆ ಪಾಪವನ್ನ ಪರಿಹಾರ ಮಾಡಿ ಅಧ್ಯೇತೃಗಳನ್ನು ರಕ್ಷಣೆ ಮಾಡತಕ್ಕಂತ ಇದು ಶಕ್ತಿ ಏನಿದೆ ತತ್ ಸ್ವಭಾವತ್ವ, ಇದು ಶಬ್ದದ ಸ್ವಾಭಾವಿಕವಾದ ಸ್ವಭಾವವಾಗಿದೆ. ಆದ್ದರಿಂದ ಸರ್ವಥಾ ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಇದು ಭಗವದಧೀನ ಅಂತನಬೇಡಿ. ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಸರ್ವಥಾ ಇದು ಭಗವದಧೀನ ಅಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸರಿ, ಇದಾದ ಮೇಲೆ ಮತ್ತೆ ಪೂರ್ವ ಪಕ್ಷಗಳು ಮುಂದುವರಿಯುತ್ತಾ ಅಂತಾರೆ, ಗಾಯತ್ರಿ ಅಂದ್ರೆ ಸರ್ವಥಾ ನಿಮ್ಮ ಬ್ರಹ್ಮನ ಅಲ್ಲ. ಯಾಕೆ ನೋಡಿ, ಕಿಂಚ ಆಕಾಶಾದಿ ವಾಕ್ಯೇ ಸಂತಿ ಪಾರಮೇಶ್ವರಾಣಿ ಲಿಂಗಾನಿ ಇತಿ ಯುಕ್ತಂ ತತ್ರ ತದಾಶ್ರಯಣಂ. ನೋಡಿ, ಆಕಾಶಾಧಿಕರಣದಲ್ಲಿ ಹೇಳುವಾಗ ಆಕಾಶವನ್ನು ಹೇಳಿಕೊಡ್ತಕ್ಕಂತಹ ಶಬ್ದ ಅಲ್ಲಿ ಹೇಳಿದ್ರು. ಆ ಆಕಾಶಾಧಿಕರಣದಲ್ಲಿ ಬರತಕ್ಕಂತಹ ವಿಚಾರ ಏನು ಹೇಳ್ತಾ ಇದ್ದಾರೆ, ಆ ವಾಕ್ಯದಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಮಾತು ಬಂತು. ಆಕಾಶಾಧಿಕರಣದಲ್ಲಿ ಅಂದ್ರೆ ಪರಮಾತ್ಮನ ಸಂಬಂಧಿಯಾದ ಲಿಂಗಗಳು ಆಕಾಶಾಧಿಕರಣದಲ್ಲಿ ಬರುವ ವಾಕ್ಯಗಳಲ್ಲಿ ಉಂಟು. ಆದ್ರಿಂದ ಆಕಾಶ ಅಂದ್ರೆ ಬ್ರಹ್ಮ ಅಂತ ಅನ್ಬಹುದು. ಹೇಗೆ ಅಂದ್ರೆ ಅಸ್ಯ ಲೋಕಸ್ಯ ಕಾ ಗತಿ ಆಕಾಶ ಇತಿ ಹೋವಾಚ ಸರ್ವಾಣಿ ಹವಾಯಿಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಆಕಾಶೇ ಪ್ರತ್ಯಸ್ಥಂ ಯಂತ್ಯಾಕಾಶೋ ಖೇವೇಭ್ಯೋ ಜಾಯಾನ್ ಆಕಾಶ ಪರಾಯಣಂ ಸಯೇಶ ಪರೋವರೀಯಾನ್ ಉದ್ಗೀತ ಸಯೇಶೋ ಅನಂತಃ. ಛಾಂದೋಗ್ಯೋಪನಿಷತ್ತಿನ ಆಕಾಶಾಧಿಕರಣದ ವಿಷಯವಾಕ್ಯ ಇದಾಗಿದೆ. ಇಲ್ಲಿ ಬ್ರಹ್ಮನ ಧರ್ಮಗಳು ಉಂಟಿಲ್ಲಿ, ಪರಬ್ರಹ್ಮನನ್ನು ತಿಳಿಸಿಕೊಡೋ ಧರ್ಮಗಳು ಲಿಂಗಗಳು ಉಂಟು. ಆದ್ರಿಂದ ಆಕಾಶ ಶಬ್ದಕ್ಕೆ ಪರಮಾತ್ಮನಲ್ಲಿ ಸಮನ್ವಯ ಮಾಡೋದು ಯುಕ್ತ. ಅದು ಯುಕ್ತಂ ತತ್ರ ತದಾಶ್ರಯಣಂ. ಆಕಾಶ ಶಬ್ದ ಪರಮಾತ್ಮನನ್ನೇ ಹೇಳಿಕೊಡ್ತದೆ. ಆಕಾಶ ಶಬ್ದದ ಸಮನ್ವಯ ಪರಮಾತ್ಮನನ್ನೇ ಮಾಡಬೇಕು ಅಂತ ಹೇಳಿದ್ದು ಅದು ಯುಕ್ತ ಅಂತ ಏನೋ ಅನ್ಬಹುದು. ಗೊತ್ತಾಯ್ತು? ಆಕಾಶ ಶಬ್ದದ ಪ್ರವೃತ್ತಿ ನಿಮಿತ್ತಕ್ಕೆ ಆಶ್ರಯ ಪರಮಾತ್ಮ ಅಂತೆಲ್ಲ ಹೇಳ್ಬೋದು. ನಚ ಅತ್ರ ತಥಾವಿಧಂ ಕಿಮಪಿ ಪಶ್ಯಾಮಃ. ನೋಡಿ, ಇಲ್ಲಿ ಗಾಯತ್ರಿಧಿಕರಣದಲ್ಲಿ ಈ ಗಾಯತ್ರಿಧಿಕರಣದ ವಿಷಯ ವಾಕ್ಯ ಇಲ್ಲಿ ಬರತಕ್ಕಂಥ ವಿಚಾರದಲ್ಲಿ ಸರ್ವಥಾ ಆ ತರ ಬ್ರಹ್ಮನನ್ನ ಸೂಚನೆ ಮಾಡುವ ಯಾವ ಲಿಂಗಗಳು ಇಲ್ಲ. ಗಾಯತ್ರಿ ವಾ ಇದಂ ಭೂತಂ. ಗೊತ್ತಾಯಿತೋ ಇಲ್ಲ? ಮತ್ತು
ಗಾಯತಿ ಗಾಯತಿ ಛತ್ರಾಯತೆ ಚ ತಸ್ಮಾತ್ ಗಾಯತ್ರಿ ಅಂತೆಲ್ಲ ವಾಕ್ಯಗಳು ಬಂದಿವೆ. ಈ ಗಾಯತ್ರೀಕರಣದ ವಿಷಯ ವಾಕ್ಯದಲ್ಲಿ ಏನಾದರೂ ಬ್ರಹ್ಮನನ್ನು ಹೇಳಿಕೊಡೋ ಲಿಂಗಗಳು ಉಂಟಾ? ಇಲ್ಲ. ಆಕಾಶಾಧಿಕರಣದಲ್ಲಿ ಹೇಳುವಾಗ ಆ ವಿಷಯ ವಾಕ್ಯದಲ್ಲಿ ಪರಮಾತ್ಮನ ಲಿಂಗಗಳು ಉಂಟು. ಆದ್ರಿಂದ ಆಕಾಶ ಅಂದ್ರೆ ಬ್ರಹ್ಮ ಅನ್ಬೋದ್ರಿ. ನಚಾತ್ರ ತಥಾವಿಧಂ ಕಿಮಪಿ ಪಶ್ಯಾಮ. ಆ ತರಹ ಗಾಯತ್ರೀಕರಣದಲ್ಲಿ ಬರುವ ಈ ವಿಷಯ ವಾಕ್ಯದಲ್ಲಿ ಬ್ರಹ್ಮನನ್ನ ತಿಳಿಸಿಕೊಡುವ ಲಿಂಗಗಳು ಯಾವುದು ನಾವು ನೋಡೋದಿಲ್ಲ, ಇಲ್ಲ. ಮತ್ತು ಇದರ ವಿರುದ್ಧವಾಗಿ ಪ್ರತ್ಯುತ ಅಂದ್ರೇನು? ಇದರ ವಿರುದ್ಧವಾಗಿ ಈ ಗಾಯತ್ರೀಕರಣದಲ್ಲಿ ಬರುವ ಈ ವಿಷಯ ವಾಕ್ಯದಲ್ಲಿ ಬರುವ ಏನೇನು ಶಬ್ದಗಳಿವೆ, ಎಲ್ಲ ಶಬ್ದಗಳು ಗಾಯತ್ರಿ ಎಂಬ ಶಬ್ದ, ಗಾಯತ್ರಿ ಎಂಬ ಛಂದಸ್ಸನ್ನೇ ಹೇಳಿಕೊಡ್ತಾ ಇವೆ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಏನು? ಪ್ರತ್ಯುತ ಗಾಯತ್ರಿ ವಾಯಿದಂ ಸರ್ವಂ ವಾಗ್ವೈ ಗಾಯತ್ರಿ ಇತ್ಯಾದಯ ಶಬ್ದೇ ಏವ ಪ್ರಸಿದ್ಧಾಃ ಬಹವಃ ಶಬ್ದಾಃ ಶ್ರೂಯಂತೆ. ಈ ಮಾತು ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಇವೆಲ್ಲವೂ ಗಾಯತ್ರಿಯೇ. ವಾಗ್ವೈ ಗಾಯತ್ರಿ ಅಂದ್ರೆ ಗಾಯತ್ರಿ ಶಬ್ದ, ವಾಕ್ ಶಬ್ದ, ಈ ಎಲ್ಲ ಶಬ್ದಗಳು ಎಲ್ಲಿ ಪ್ರಸಿದ್ಧ ಆಗ್ಯಾವ? ಶಬ್ದದಲ್ಲೇ. ಗಾಯತ್ರಿ ಎಂಬ ಶಬ್ದ, ವಾಕ್ ಅಂದ್ರೆ ಶಬ್ದ, ಹೀಗೆ ಗಾಯತ್ರಿ ವಾಕ್ ಈ ಶಬ್ದಗಳು ಅನೇಕ ಬಾರಿ ಈ ಪ್ರಕರಣದಲ್ಲಿ ಬರುತ್ತವೆ. ಅನೇಕ ಬಾರಿ ಈ ಪ್ರಕರಣದಲ್ಲಿ ಬಂದ ಮೇಲೆ ಗಾಯತ್ರಿ ವಾಕ್ ಮೊದಲಾದ ಶಬ್ದಗಳು ಅವು ಶಬ್ದಗಳಲ್ಲೇ ರೂಢಿ ಪ್ರಸಿದ್ಧಿ ಇರತಕ್ಕಂತಹ ಶಬ್ದಗಳು. ಅಂದಮೇಲೆ ಗಾಯತ್ರಿ ವಾಕ್ ಎಂಬ ಈ ಶಬ್ದಗಳಿಂದ ಪರಮಾತ್ಮನನ್ನ ಸ್ವೀಕಾರ ಮಾಡ್ಲಿಕ್ಕೆ ಬರಲ್ಲ ಅಂದ್ರು. ವಾಗ್ವೈ ಗಾಯತ್ರಿ ಇತ್ಯಾದಯ ಶಬ್ದೇ ಏವ ಪ್ರಸಿದ್ಧಾ ಬಹವಃ ಶಬ್ದಾ ಶ್ರೂಯಂತೆ. ಶಬ್ದದಲ್ಲೇ ಪ್ರಸಿದ್ಧವಾದ ಅನೇಕ ಬಾರಿ ಬರುವ ಗಾಯತ್ರಿ ವಾಕ್ ಮೊದಲಾದ ಶಬ್ದಗಳು. ಆದ್ದರಿಂದ ಕಥಂಚ ತೇಷಾಂ ಆ ಶಬ್ದಗಳು ಗಾಯತ್ರಿ ವಾಕ್ ಮೊದಲಾದ ಶಬ್ದಗಳಿಗೆ ಬಲವದ್ಬಾಧಕ ಉಪನಿಪಾತೇನ ವಿನಾ ಹಂಗ ಓದ್ಬೇಕಂದ್ರ ವಿನಾ ಬಲವದ್ಬಾಧಕ ಉಪನಿಪಾತೇನ ಅಂತ ಇದೆ. ಅಂದ್ರೆ ಬಲವದ್ಬಾಧಕ ಉಪನಿಪಾತೇನ ವಿನಾ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ನೋಡಿ ಇಲ್ಲಿ ತಿಳಿಸ್ತಾ ಇದೆ, ಬಲವದ್ಬಾಧಕ ಉಪನಿಪಾತೇನ ವಿನ, ಬಲಿಷ್ಠವಾದ ಯಾವುದೇ ಬಾಧಕ ಇಲ್ಲದೇನೆ ಸುಮ್ಮನೆ ಗಾಯತ್ರಿ ಎಂಬ ಶಬ್ದ ಛಂದಸ್ಸನ್ನ ಹೇಳಿಕೊಡ್ತಾ ಇರುವಾಗ, ಗಾಯತ್ರಿ ಎಂಬ ಶಬ್ದ ವೇದವನ್ನ ಅಂದ್ರೆ ಶಬ್ದವನ್ನ ಹೇಳಿಕೊಡ್ತಾ ಇರುವಾಗ ಆ ವೇದ ಎಂಬ ಶಬ್ದ ಎಂಬ ಮುಖ್ಯಾರ್ಥವನ್ನು ಬಿಟ್ಟು ನೀವು ಗಾಯತ್ರಿ ಅಂದ್ರೆ ಪರಮಾತ್ಮ ಅಂತ ಹೇಳತಕ್ಕಂಥದ್ದು ಅನ್ಯಾರ್ಥ ಕಲ್ಪನೆ ಮಾಡೋದು. ಅನ್ಯಾರ್ಥತಾ ಅಂದ್ರೆ ಅನ್ಯಾರ್ಥತಾ ಕಲ್ಪಯಿತು ನ ಯುಕ್ತ ಅಂತ ಅಭಿಪ್ರಾಯ. ಕಥಂ ಪ್ರಸಿದ್ಧ ಬಹುಲ ಶಬ್ದಾನಾಂ ಅನ್ಯಥಾರ್ಥತಾ. ಇಲ್ಲಿ ತನಕ ಆಚಾರ್ಯ ಶ್ಲೋಕದಲ್ಲಿ ಹೇಳಿದ್ದಾರೆ ಇಲ್ಲೋ. ಆದ್ದರಿಂದ ಗಾಯತ್ರಿ ಶಬ್ದಕ್ಕೆ ಪ್ರಸಿದ್ಧಿ ರೂಢಿ ಇರೋದು ಶಬ್ದದಲ್ಲೇನೆ, ವೇದರಾಶಿಯಲ್ಲಿ. ವೇದಕ್ಕೆ ಗಾಯತ್ರಿ, ಶಬ್ದಕ್ಕೆ ಗಾಯತ್ರಿ ಅಂತ ಕರೀತಾರೆ. ಆ ಪ್ರಸಿದ್ಧಿಯನ್ನ ಬಿಟ್ಟು ಗಾಯತ್ರಿ ಅಂದ್ರೆ ಶಬ್ದ ಎಂಬ ಅರ್ಥವನ್ನು ಬಿಟ್ಟು ಯಾವ ಬಾಧಕ ಇಲ್ಲದೇನೆ ಸುಮ್ಮನೆ ಗಾಯತ್ರಿ ಅಂದ್ರೆ ಬ್ರಹ್ಮ ಅಂತ ಕಲ್ಪನೆ ಮಾಡೋದು, ಇದು ಸರ್ವಥ ಅನ್ಯಾರ್ಥ ಕಲ್ಪನೆ ಮಾಡೋದು, ಇದು ಸರ್ವಥ ಯುಕ್ತವಾದದ್ದಲ್ಲ ಎಂಬ ಮಾತನ್ನ ಪೂರ್ವ ಪಕ್ಷಗಳು ಹೇಳ್ತಾ ಇದ್ದಾರೆ. ಅನ್ಯಾರ್ಥತಾ ಕಲ್ಪಯಿತು ನ ಯುಕ್ತ, ಇದು ಸರ್ವಥ ಯುಕ್ತವಾದದ್ದಲ್ಲ. ಹಂಗ ಮಾಡಿಬಿಟ್ರೆ ಅವ್ಯವಸ್ಥಾ ಪ್ರಸಂಗಾತ್ ಅತ್ಯಂತ ಅವ್ಯವಸ್ಥಾ ಆಗಬೇಕಾಗಿತ್ತು. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಗಾಯತ್ರಿ ಗಾಯತ್ರಿ ಅಂದ್ರೆ ಛಂದಸ್ಸನ್ನೇ ವ್ಯವಹಾರ ಮಾಡ್ತಾರೆ. ಗಾಯತ್ರಿ ಛಂದ, ಜಗತಿ ಛಂದ ಅಂತೆಲ್ಲ ಛಂದಸ್ಸಿಗೆ ಹೆಸರುಗಳಿದೆ. ಗಾಯತ್ರಿ ಅಂದ್ರೆ ಛಂದಸ್ಸು ಒಂದು ಪ್ರಸಿದ್ಧವಾಗಿ ಎಲ್ಲರೂ ವ್ಯವಹಾರ ಮಾಡ್ತಾ ಇರುವಾಗ ನೀವು ಸುಮ್ಮನೆ ಮುಖ್ಯಾರ್ಥವನ್ನು ಬಿಟ್ಟು ಗಾಯತ್ರಿ ಅಂದ್ರೆ ಬ್ರಹ್ಮ ಅಂತ ಅರ್ಥ ಹೇಳಿಬಿಟ್ರೆ, ಹಾಗಾದ್ರೆ ಗಾಯತ್ರಿ ಶಬ್ದದಿಂದ ಛಂದಸ್ಸು ಅಂತ ವ್ಯವಹಾರ ಮಾಡಿದ್ದೆ ಅಬದ್ಧ. ಆ ಗಾಯತ್ರಿ ಶಬ್ದದಿಂದ ಛಂದಸ್ಸಿನ ವ್ಯವಹಾರವೇ ಇಲ್ಲ. ಹಾಗಾದ್ರೆ ಗಾಯತ್ರಿ ಶಬ್ದದಿಂದ ಇನ್ನೇನೋ ಅರ್ಥ ಹೇಳ್ಬೇಕು. ಗಾಯತ್ರಿ ಶಬ್ದಕ್ಕೆ ಬ್ರಹ್ಮ ಅಂತ ಹೇಳ್ಬೇಕು. ಅವ್ಯವಸ್ಥಾ ಪ್ರಸಂಗ. ಇದ್ರ ಮೇಲೆ ನಾವು ಪ್ರಶ್ನೆ ಇಲ್ರಿ. ಇಲ್ಲಿ ಗಾಯತ್ರಿ ಎಂಬುದಕ್ಕೆ ಸರ್ವಾತ್ಮಕತ್ವ ಹೇಳಿದ್ದಾರೆ. ಗಾಯತ್ರಿ ವಾ ಇದಂ ಸರ್ವಂ ಅಂದಿದ್ದಾರೆ. ಇದಂ ಸರ್ವಂ ಗಾಯತ್ರಿ.
ಪೂರ್ವ ಪಕ್ಷಿಗಳಿಗೆ ನಾವು ಪ್ರಶ್ನೆ ಕೇಳಬಹುದು ಹೀಗೆ, ಏನು ಇಲ್ರಿ, ಇಲ್ಲಿ ಗಾಯತ್ರಿ ಗಾಯತ್ರಿ ಅಂದ್ರೆ ಸರ್ವಾತ್ಮಕವಾದದ್ದೇ ಗಾಯತ್ರಿ ಅಂದಿದ್ದಾರೆ. ಒಂದು ವೇಳೆ ಗಾಯತ್ರಿ ಅಂದ್ರೆ ನಿಮ್ಮ ಪ್ರಕಾರ ಈಗ ಶಬ್ದ ಛಂದಸ್ಸು ಅಂತ ಅರ್ಥ ತೆಗೆದುಕೊಂಡ್ರೆ ಸಮಸ್ತ ಜಗತ್ತಿನ ಅಭೇದ ಅಂದ್ರೆ ಸರ್ವಾತ್ಮಕತ್ವ ಅಂಬೋದು ಛಂದಸ್ಸಿಗೆ ಹೇಗೆ ಕೂಡುತ್ತದೆ? ಸಾಧ್ಯವಿಲ್ಲಲ್ಲ. ಆದ್ದರಿಂದ ಇಲ್ಲಿ ಸರ್ವಾತ್ಮಕವಾದ ಗಾಯತ್ರಿ ಅಂದ್ರೆ ಛಂದಸ್ಸು ಅಂತ ತಗೋಬಾರದು ಅಂತ ನಾವು ಅವರಿಗೆ ಪ್ರಶ್ನೆ ಮಾಡಿದ್ರೆ ಅವರು ಉತ್ತರ ಹೇಳ್ತಾ ಇದ್ದಾರೆ ನೋಡಿ. ನಚ ಛಂದಸಃ ಸರ್ವಾತ್ಮಕತ್ವ ಅನುಪಪತ್ತಿ. ಛಂದಸಃ ಗಾಯತ್ರಿ ಶಬ್ದದಿಂದ ಹೇಳಲ್ಪಟ್ಟ ಛಂದಸ್ಸಿಗೆ ಸರ್ವಾತ್ಮಕತ್ವ ಇದು ಕೂಡೋದಿಲ್ಲ. ಛಂದಸಃ ಸರ್ವಾತ್ಮಕತ್ವ ಅನುಪಪತ್ತಿ ಇತಿ ನಚ. ಛಂದಸ್ಸಂಬೋದು ಇದು ಸರ್ವಾತ್ಮಕ ಅಂತಾಗೋದು ಹೇಗೆ ಅಂತ ಅನಬೇಡಿ ಅವರಂತ. ಯಾಕೆ? ಬ್ರಹ್ಮಣೋಪಿ ಸಾಮ್ಯಾತ್. ಹಾಗಾದ್ರೆ ನಿಮ್ಮ ಪ್ರಕಾರ ಗಾಯತ್ರಿ ಅಂದ್ರೆ ಬ್ರಹ್ಮ ಅಂತ ಅರ್ಥ ಮಾಡಿದ್ರೆ, ಹಾಗೆ ಗಾಯತ್ರಿ ಅಂದ್ರೆ ಬ್ರಹ್ಮ ಸರ್ವಾತ್ಮಕ. ಬ್ರಹ್ಮನಿಗಾದ್ರೂ ನಿಮ್ಮ ಪ್ರಕಾರ ಇದು ಸರ್ವಾತ್ಮಕತ್ವ ಎಲ್ಲದರಿಂದ ಅಭೇದ ಎಂಬುದು ಕೂಡ್ತದ? ಸರ್ವಾತ್ಮಕತ್ವ ಛಂದಸ್ಸಿಗೆ ಕೂಡಲ್ಲ ಅಂದ ಮೇಲೆ ಎಲ್ಲದರಿಂದ ಅಭೇದ ಸರ್ವಾತ್ಮಕತ್ವ ಎಂಬುದು ಬ್ರಹ್ಮನಿಗೂ ಕೂಡೋದಿಲ್ಲ. ಗಾಯತ್ರಿ ಛಂದದಿಂದ ಗಾಯತ್ರಿ ಎಂಬ ಶಬ್ದದಿಂದ ನಾವು ಛಂದಸ್ಸು ಅಂತ ಅರ್ಥ ಹೇಳಿದಾಗ ಛಂದಸ್ಸು ಎಂಬುದು ಇದು ಸರ್ವಾತ್ಮಕ ಆಗಲ್ಲ ಅಂತ ನೀವು ಅನ್ನೋದಾದ್ರೆ, ಹಾಗಾದ್ರೆ ಗಾಯತ್ರಿ ಶಬ್ದ ನೀವೇನು ಅರ್ಥ ಹೇಳಿರಿ? ಬ್ರಹ್ಮ ಅಂತ ಅರ್ಥ ಹೇಳಿರಿ. ಗಾಯತ್ರಿ ಅಂದ್ರೆ ಬ್ರಹ್ಮ ಸರ್ವಾತ್ಮಕನ? ಬ್ರಹ್ಮನಿಗೆ ಜಡವಾದ ಸಮಸ್ತ ಪ್ರಪಂಚದಿಂದ ಅಭೇದ ಹೇಳಬಹುದಾ? ಅದರಿಂದ ಬ್ರಹ್ಮಣೋಪಿ ಸಾಮ್ಯಾತ್. ಆ ಸರ್ವಾತ್ಮಕತ್ವದ ಒಂದು ಅವ್ಯವಸ್ಥಿತೆ ಅಂದ್ರೆ ಸರ್ವಾತ್ಮಕತ್ವ ಎಂಬುದು ಕೂಡೋದಿಲ್ಲ ಎಂಬ ಸಮಸ್ಯೆ ಅದು ಬ್ರಹ್ಮನಿಗೂ ಉಂಟು, ಛಂದಸ್ಸಿಗೆ ಮಾತ್ರ ಅಲ್ಲ ಅಂತ ಅವರ ಅಭಿಪ್ರಾಯ. ಇದಾದ್ಮೇಲೆ ನಾನು ಯಮೇವ ಗಾಯತ್ರಿ ವಾಕ್ಯಶೇಷೆ ಜ್ಯೋತಿಷ್ಠೋಮೇನ ಪಠ್ಯತೆ. ಜ್ಯೋತಿಷ್ಠ್ವೇನ ಪಠ್ಯತೆ, ಅದು ಜ್ಯೋತಿಷ್ಠ್ವೇನ ಪಠ್ಯತೆ. ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಇಲ್ಲಿ ನೋಡ್ರಿ, ಇದೇ ಗಾಯತ್ರಿಯನ್ನ ಜ್ಯೋತಿಷ್ ಶಬ್ದದಿಂದ ಕರೆದಿದ್ದಾರೆ. ಅವರಂತ ಇದ್ದಾರೆ ಈ ಉಪನಿಷತ್ತಿನಲ್ಲೇನೆ ಗಾಯತ್ರಿಯನ್ನ ಜ್ಯೋತಿಷ್ ಶಬ್ದದಿಂದ ಕರೆದಿದ್ದಾರೆ. ಗಾಯತ್ರಿಯನ್ನ ಜ್ಯೋತಿಷ್ ಶಬ್ದದಿಂದ ಕರೆದ ಮೇಲೆ ಇಲ್ಲಿ ಹೇಳಲ್ಪಟ್ಟ ಗಾಯತ್ರಿ ಅಂದ್ರೆ ಗಾಯತ್ರಿ ಎಂಬ ಶಬ್ದ ಛಂದಸ್ಸು ಅಂತೆ ಅರ್ಥ ಅಂತ ಪೂರ್ವ ಪಕ್ಷಿಗಳ ಅಭಿಪ್ರಾಯ. ಏನು ಅಂತಂದ್ರೆ ಅಲ್ಲಿ ವಾಕ್ಯ ನೋಡಿ, ಯಮೇವ ಗಾಯತ್ರಿ ಇತಿ ವಾಕ್ಯಶೇಷ. ಒಂದು ವಾಕ್ಯಶೇಷದಲ್ಲಿ ಮುಂದೆ ಇದೇ ಗಾಯತ್ರಿ. ಯಾವುದು ಗಾಯತ್ರಿ? ಜ್ಯೋತಿಷ್ಠ್ವೇನ ಪಠ್ಯತೆ. ಯಾವುದು ಜ್ಯೋತಿಷ್ ಶಬ್ದದಿಂದ ಹೇಳಲ್ಪಡುತ್ತದೆ ಅದೇ ಗಾಯತ್ರಿ. ಎಲ್ಲಿ ಅಂದ್ರೆ ಅಥ ಯದತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ. ಅಥ ಯದತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಇತ್ಯಾದಿನ. ಈ ಒಂದು ವಾಕ್ಯದಲ್ಲಿ ಉಪನಿಷತ್ತಿನಲ್ಲಿ ಜ್ಯೋತಿಷ್ ಶಬ್ದದಿಂದ ಗಾಯತ್ರಿಯನ್ನು ಕರೆದಿದ್ದಾರೆ. ಜ್ಯೋತಿಯಾದದ್ದು ಗಾಯತ್ರಿ. ಹಾಗಾದ್ರೆ ಜ್ಯೋತಿಷ್ ಶಬ್ದ ನಾವು ಬ್ರಹ್ಮಪರ ಅಂತ ಹಿಂದಿನ ಅಧಿಕರಣದಲ್ಲಿ ನಿರ್ಣಯವಾಗಿದೆ ಅಂತ ನಾವಂದ್ರೆ, ಜ್ಯೋತಿಶ್ಚ ಪೂರ್ವಾಧಿಕರಣೆ ಬ್ರಹ್ಮ ಇತಿ ನಿರ್ಣಯಿತಂ ಅಂತ ನಾವನ್ಬೇಕು. ಹಾಗಾದ್ರೆ ಏನು? ಜ್ಯೋತಿಷ್ ಶಬ್ದದಿಂದ ಹೇಳಲ್ಪಟ್ಟದ್ದು ಗಾಯತ್ರಿ. ಹಾಗಾದ್ರೆ ಸಿಗಿಬಿದ್ರಿ ಅಂತ ನಾವು ಅವರಿಗೆ ಅಂದಿವಿ. ಇಲ್ರಿ, ಜ್ಯೋತಿಷ್ ಶಬ್ದದಿಂದ ಹೇಳಲ್ಪಟ್ಟದ್ದೇ ಗಾಯತ್ರಿ ಅಂದ್ರೆ ಹಿಂದಿನ ಅಧಿಕರಣದಲ್ಲಿ ಜ್ಯೋತಿರಧಿಕರಣದಲ್ಲೇನೆ ಓಂ ಜ್ಯೋತಿಷ್ ಚರಣಾಭಿಧಾನಾತ್ ಓಂ ಅಂತ ಹೇಳಿ ಜ್ಯೋತಿಷ್ ಶಬ್ದದಿಂದ ಬ್ರಹ್ಮನನ್ನೇ ಹೇಳಿದ್ದೇವೆ. ಹಾಗಾದ್ರೆ ಜ್ಯೋತಿಷ್ ಶಬ್ದದಿಂದ ಹೇಳಲ್ಪಟ್ಟ ಗಾಯತ್ರಿ ಅಂದ್ರೆ ಅದು ಬ್ರಹ್ಮನೇ ಆಯಿತು. ಜ್ಯೋತಿಷ್ ಶಬ್ದದಿಂದ ಹೇಳಲ್ಪಟ್ಟವನು ಬ್ರಹ್ಮ ತಾನೇ ಅಂತ ನಾವು ಅಂದ್ರೆ ಮೈಬಂ ಹಾಗನಬೇಡಿ ಅಂತ ಇದೆ. ಹಾಗನಬೇಡ್ರಿ ಅಂದ್ರು. ಯಾಕೆ ನೋಡಿ, ಪೂರ್ವಾಧಿಕರಣ ಉದಾರುತ ವಾಕ್ಯೋಕ್ತಸ್ಯ ಜ್ಯೋತಿಷಃ ಬ್ರಹ್ಮತ್ವೇಪಿ ಅತ್ರ ತದನುಪಪತ್ತೇ. ಟೀಕರೆ ಅಂತ ಹಿಂದಿನ ಅಧಿಕರಣದಲ್ಲಿ ಅಂದ್ರೆ ಜ್ಯೋತಿರಧಿಕರಣದಲ್ಲಿ ಹೇಳಲ್ಪಟ್ಟ ಜ್ಯೋತಿ ಅಂದ್ರೆ ಅವನು ಬ್ರಹ್ಮ ಅಂತ ಆಗಬಹುದು. ಆದರೆ ಈ ವಾಕ್ಯದಲ್ಲಿ ಬಂದ ಜ್ಯೋತಿಷ್ ಶಬ್ದ ಬ್ರಹ್ಮನಾಗಲಿಕ್ಕೆ ಸಾಧ್ಯ ಇಲ್ಲ. ಅಥ ಯದತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಎಂಬ ಈ ಅಧಿಕರಣದಲ್ಲಿ ಬಂದ ಜ್ಯೋತಿ ಅಂದ್ರೆ ಅಂತಹ ಜ್ಯೋತಿ ಅವನು ಬ್ರಹ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿಮೇ ಕರ್ಣಾಪತಯತೋ ವಿಚಕ್ಷು
ಚಕ್ಷುರ್ವೀದಂ ಜ್ಯೋತಿರ್ಹೃದಯ ಆಹಿತಂ ಯತ ವಿಮೇ ಮನಶ್ಚರತಿ ದೂರ ಆದೀ. ಈ ಒಂದು ಜ್ಯೋತಿರಧಿಕರಣದ ವಿಷಯ ವಾಕ್ಯದಲ್ಲಿ ಬರುವ ಜ್ಯೋತಿ ಅಂದ್ರೆ ಅವನು ಬ್ರಹ್ಮ ಅಂತ ಆಗಿರಬಹುದ್ರಿ. ಆದರೆ ಇಲ್ಲಿ ಹೇಳಲ್ಪಟ್ಟ ಈ ವಾಕ್ಯ ಅಥ ಯದತ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಅಂತ ಈ ವಾಕ್ಯದಲ್ಲಿ ಹೇಳಲ್ಪಟ್ಟ ಜ್ಯೋತಿ ಅಂದ್ರೆ ಅದು ಪರಮಾತ್ಮನನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರಲ್ಲ ಅಂದ್ರು. ಪೂರ್ವಾಧಿಕರಣ ಉದಾರುತ ವಾಕ್ಯೋಕ್ತಸ್ಯ ಜ್ಯೋತಿಷಃ ಬ್ರಹ್ಮೋತ್ವೇಪಿ. ಹಿಂದಿನ ಅಧಿಕರಣ ಜ್ಯೋತಿರಧಿಕರಣದಲ್ಲಿ ಹೇಳಲ್ಪಟ್ಟ ವಾಕ್ಯದಲ್ಲಿ ಏನು ಜ್ಯೋತಿ ಅಂದಿದ್ದಾರೋ ಅದು ಬ್ರಹ್ಮ ಅಂತ ಆಗ್ಬೋದು. ಆದ್ರೆ ಅತ್ರ ತದನುಪಪತ್ತೇ, ಇಲ್ಲಿ ಹೇಳಲ್ಪಟ್ಟ ಜ್ಯೋತಿ ಇದು ಬ್ರಹ್ಮ ಅಂದ್ರೆ ಸಾಧ್ಯ ಇಲ್ಲ, ಅನುಪಪತ್ತಿ ಬರ್ತದೆ, ಅದು ಯುಕ್ತವಲ್ಲ. ಯಾಕೆ? ತತ್ರ ಹಿ ಅಲ್ಲಿ ಹೇಳಲ್ಪಟ್ಟ ಜ್ಯೋತಿ ಬ್ರಹ್ಮ. ಯಾಕೆಂದ್ರೆ ಆ ಜ್ಯೋತಿಗೆ ಏನ್ ಹೇಳ್ಯಾರ ಗೊತ್ತಾ? ತತ್ರ ಹಿ ಕರ್ಣಾದಿ ವಿದೂರತ್ವ ಮುಕ್ತಂ. ಕರ್ಣಾದಿ ಕಿವಿ ಮೊದಲಾದ ಇಂದ್ರಿಯಗಳಿಗೆ ಸಾಕಲ್ಯೇನ ಗೋಚರನಾಗದೇ ಇದ್ದವನು ಎಂಬ ಮಾತನ್ನು ಹೇಳ್ತಾ ಇದ್ದ. ಅಂದ್ರೆ ಶ್ರವಣಾದ್ಯ ವಿಷಯತ್ವ ಅಂತ ಹೇಳಿದ್ದ. ಕರ್ಣಾದಿ ವಿದೂರತ್ವ, ಕರ್ಣಾದಿಗಳಿಗೆ ದೂರನಾದವನು. ಚರಣಾಭಿಧಾನಾತ, ಕರ್ಣಾದಿ ಕಿವಿ ಮೊದಲಾದ ಇಂದ್ರಿಯಗಳಿಗೆ ಪರಮಾತ್ಮ ಸಾಕಲ್ಲೇನ ತಿಳಿಯೋದಿಲ್ಲ. ಇಂದ್ರಿಯಗಳಿಂದ ಪರಮಾತ್ಮ ಸಾಕಲ್ಲೇನ ತಿಳಿಯಲ್ಪಡೋದಿಲ್ಲ. ಯಾವುದೇ ಇಂದ್ರಿಯಕ್ಕೆ ಪರಮಾತ್ಮ ಸಾಕಲ್ಲೇನ ಗೋಚರನಲ್ಲ ಎಂಬ ಮಾತನ್ನ ಹೇಳಿದ್ದಾರೆ. ಗೊತ್ತಾಯಿತೋ ಇದು? ಕರ್ಣಾದಿ ವಿದೂರತ್ವ ಎಂಬುದನ್ನ ಹೇಳಿದ್ದಾರೆ ಹಿಂದಿನ ಜ್ಯೋತಿ. ಆ ಕರ್ಣಾದಿ ವಿದೂರತ್ವ ಇದು ಬ್ರಹ್ಮನ ಧರ್ಮ, ಅದನ್ನ ಜ್ಯೋತಿ ಅಂದ್ರೆ ಪರಬ್ರಹ್ಮ ಅನ್ನಬಹುದು. ಆದರೆ ಈ ಅಧಿಕರಣದ ವಿಷಯ ವಾಕ್ಯದಲ್ಲಿ ನೋಡಿ, ಅತ್ರ ಪುನಃ ಈ ಅಧಿಕರಣದ ವಿಷಯ ವಾಕ್ಯ ಏನು? ತದೇ ತದ್ದೃಷ್ಟಂಚ ಶ್ರುತಂಚ ಇತಿ ತದ್ವಿಪರೀತಂ ಅಂದ್ರು. ಈ ಅಧಿಕರಣದ ವಿಷಯ ವಾಕ್ಯದಲ್ಲಿ ಏನ್ ಹೇಳಿದ್ದಾರಪ್ಪ ಅಂದ್ರೆ ಅದರ ವಿರುದ್ಧವಾಗಿ ತದೇ ತದ್ದೃಷ್ಟಂ, ಅದು ಯಾವುದು ಅಂತ ಕಂಡಿತು, ಅದು ಕೇಳಿಸಲ್ಪಟ್ಟಿತು. ಶ್ರವಣಾದಿ ವಿಷಯತ್ವವನ್ನೇ ಇಲ್ಲಿ ಹೇಳಿಗತ. ಶ್ರವಣಾದಿ ವಿಷಯವಾದ ಜ್ಯೋತಿ ಅಂದರೆ ಅದು ಗಾಯತ್ರಿ ಎಂಬ ಶಬ್ದ ಅಂತ ಅರ್ಥ. ಹಿಂದೆ ಹೇಳಲ್ಪಟ್ಟ ಜ್ಯೋತಿ ಕರ್ಣಾದಿ ವಿದೂರವಾದ ಜ್ಯೋತಿ ಅಂದ್ರೆ ಬ್ರಹ್ಮನೇ. ಇಲ್ಲಿ ಹೇಳಲ್ಪಟ್ಟ ಅಂದ್ರೆ ಈ ಗಾಯತ್ರೀಕರಣದ ವಿಷಯ ವಾಕ್ಯದಲ್ಲಿ ಬರುವ ಜ್ಯೋತಿ ಅಂದ್ರೆ ಕರ್ಣಾದಿ ವಿದೂರವಾದ ಜ್ಯೋತಿ ಅಲ್ಲ. ತದೇ ತದ್ದೃಷ್ಟಂಚ ಶ್ರುತಂಚ, ಕರ್ಣಾದಿ ವಿಷಯತ್ವವನ್ನೇ ಹೇಳ್ತಾ ಇದ್ದ. ಅಂದ್ರೆ ಶ್ರವಣಾದಿಗಳಿಗೆ ವಿಷಯವಾದ ಜ್ಯೋತಿ, ಕೇಳಿಸುವ ಜ್ಯೋತಿ ಶಬ್ದ ವಾಚ್ಯವಾದದ್ದು. ಕೇಳಿಸುವ ಜ್ಯೋತಿ ಅಂದ್ರೆ ಯಾವುದ್ರಿ? ಗಾಯತ್ರಿ ಎಂಬ ಶಬ್ದ ಅಂತೆ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಬ್ರಹ್ಮ ಅಲ್ಲ ಅಂತ ಅಭಿಪ್ರಾಯ. ಕೊನೆಯದಾಗಿ ಇನ್ನೊಂದು ಪುಟ್ಟ ಪ್ಯಾರ. ಗಾಯತ್ರಿ ಅಂದ್ರೆ ಶಬ್ದವೇ ಎಂಬುದಕ್ಕೆ ಏನು? ಯುಜ್ಯತೆ ಚ ಜ್ಯೋತಿ ಇತಿ ಪದಂ ಛಂದಸಿ. ಮತ್ತು ಇನ್ನೊಂದು ಮಾತು, ಜ್ಯೋತಿ ಎಂಬ ಶಬ್ದ ಇದು ಗಾಯತ್ರಿ ಎಂಬ ಛಂದಸ್ಸಿನಲ್ಲಿ ಅದು ಹೇಳಿದ್ರೆ ಅದು ಯುಕ್ತವೂ ಆಗುತ್ತದೆ ಅಂತ. ಯಾಕೆ? ತತ್ಪರ್ಯಾಯಸ್ಯ ತೇಜೋ ವೈ ಬ್ರಹ್ಮವರ್ಚಸಂ ಗಾಯತ್ರಿ ಇತಿ ತೇಜಸ್ ಶಬ್ದಸ್ಯ ತತ್ರ ದರ್ಶನಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ನೋಡಿ, ಜ್ಯೋತಿ ಶಬ್ದದ ಪರ್ಯಾಯ ಶಬ್ದ ಇಲ್ಲೇನು ಬಂತು ಈ ಪ್ರಶ್ನೆ? ಅಥ ಯದತ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಎಂಬುವ ಈ ಗಾಯತ್ರೀಕರಣದ ವಾಕ್ಯಗಳಲ್ಲಿ ಗಾಯತ್ರಿಗೆ ಜ್ಯೋತಿ ಅಂತ ಕರೆದಿದ್ದಾರೆ. ಇಲ್ಲಿ ಹೇಳಲ್ಪಟ್ಟ ಜ್ಯೋತಿ ಅಂದ್ರೆ ಗಾಯತ್ರಿ ಎಂಬ ಶಬ್ದ ಅಂತ ಇಷ್ಟೊತ್ತು ಹೇಳುದು. ಕರ್ಣಾದಿಗಳಿಗೆ ವಿಷಯವಾದ ಜ್ಯೋತಿ ಅದು ಗಾಯತ್ರಿ ಅಂದ್ರೆ ಶಬ್ದವೇ ಆಗುತ್ತದೆ. ಸರಿ, ಈ ಜ್ಯೋತಿಷ್ ಶಬ್ದಕ್ಕೆ ಪರ್ಯಾಯವಾದ ಇನ್ನೊಂದು ಶಬ್ದವನ್ನು ಈ ಗಾಯತ್ರಿಯ ವಿಷಯದಲ್ಲೇ ಬಳಸಿದ್ದಾರೆ. ಜ್ಯೋತಿಷ್ ಶಬ್ದಕ್ಕೆ ಪರ್ಯಾಯವಾದ ಶಬ್ದ ಅಂದ್ರೆ ತೇಜ ಎಂಬ ಶಬ್ದ. ಜ್ಯೋತಿ ಅಂದ್ರೆ ಏನು? ಬೆಳಗೋದು. ತೇಜಸ್ಸು ಅಂದ್ರೆ ಹೊಳೆಯೋದು. ಎಲ್ಲ ಒಂದೇನೆ ಇರಲಿ. ತತ್ ಪರ್ಯಾಯಸ್ಯ ಜ್ಯೋತಿಷ್ ಶಬ್ದದ ಪರ್ಯಾಯವಾದ ತೇಜೋ ವೈ ಬ್ರಹ್ಮವರ್ಚಸಂ ಗಾಯತ್ರೀತಿ ತೇಜಸ್ ಶಬ್ದಸ್ಯ ತತ್ರ ದರ್ಶನ ತೇಜಸ್ಸು ಎಂಬ ಶಬ್ದ ಇಲ್ಲಿ ತೋರ್ತಾ ಇದೆ ಅಂತ. ಹಾಗಾದ್ರೆ ಏನಾಯ್ತು? ಜ್ಯೋತಿಷ್ ಶಬ್ದ ಗಾಯತ್ರಿ ಎಂಬ ಶಬ್ದದಲ್ಲೇ ಹೇಳಲ್ಪಡುತ್ತದೆ. ಕರ್ಣಾದಿಗಳಿಗೆ ವಿಷಯವಾದ ಜ್ಯೋತಿ ಅಂದ್ರೆ ಅದು ಗಾಯತ್ರಿ ಎಂಬ ಶಬ್ದವೇ. ಜೊತೆಗೆ ಜ್ಯೋತಿಷ್ ಶಬ್ದದ ಪರ್ಯಾಯ ಶಬ್ದವಾದ ತೇಜಸ್ಸು
ತೇಜ ಎಂಬ ಶಬ್ದವು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ತೇಜ ಎಂಬ ಶಬ್ದವನ್ನು ಕೂಡ ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತಂದ ಮೇಲೆ ಛಂದಸ್ಸಿಗೇನೆ ಜ್ಯೋತಿಷ್ ಶಬ್ದ ಎಂಬುದು ಯುಕ್ತವಾಗುತ್ತದೆ. ಅದರಿಂದ ಜ್ಯೋತಿ ಇತಿ ಪದ ಛಂದಸಿ ಯುಜ್ಯತೇಜ. ಆ ಜ್ಯೋತಿ ಎಂಬ ಶಬ್ದ ಛಂದಸ್ಸಿನಲ್ಲಿ ಪ್ರಯೋಗ ಮಾಡತಕ್ಕಂತಹದ್ದೇನೆ ಅತ್ಯಂತ ಯುಕ್ತ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಇದಾದ್ಮೇಲೆ ಅಸ್ತುವ ಅಥ ಯದತ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಇತ್ಯುಕ್ತಂ. ಜ್ಯೋತಿ ಬ್ರಹ್ಮ ಅಕಸ್ಮಾತ್ ತುಷ್ಯತು ದುರ್ಜನನ್ಯಾಯೇನ ಅವರಂತ ಇದ್ದಾರೆ. ಇಲ್ಲಿ ಹೇಳಲ್ಪಟ್ಟ ಜ್ಯೋತಿಷ್ ಶಬ್ದ ಇದು ಬ್ರಹ್ಮನನ್ನ ಹೇಳಿಕೊಡುತ್ತದೆ ಅಂತ ಒಪ್ಪೋಣ. ಅಥ ಯದತ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಅಂತ ಇತ್ಯುಕ್ತಂ. ಇಲ್ಲಿ ಹೇಳಲ್ಪಟ್ಟ ಜ್ಯೋತಿ ಎಂಬ ಶಬ್ದ ಬ್ರಹ್ಮನನ್ನ ಹೇಳಿಕೊಡುತ್ತದೆ ಅಂತ. ಆದರೆ ತಥಾಪಿ ಗಾಯತ್ರಿ ಛಂದ ಏವ ಹೇಳ್ತಾ ಇದ್ದಾರೆ. ಆದ್ರೆ ಗಾಯತ್ರಿ ವಾ ಇದಂ ಸರ್ವಂ ಎಂಬಲ್ಲಿ ಗಾಯತ್ರಿ ವಾ ಇದಂ ಸರ್ವಂ ಎಂಬಲ್ಲಿ ಏನು ಗಾಯತ್ರಿ ಶಬ್ದ ಇದೆ. ಈ ಗಾಯತ್ರಿ ಶಬ್ದ ಗಾಯತ್ರಿ ಎಂಬ ಛಂದಸ್ಸು ಗಾಯತ್ರಿ ಎಂಬ ವೇದ ರಾಶಿ ಶಬ್ದವನ್ನೇ ಹೇಳಿಕೊಡ್ತಾ ಇದೆ, ಬ್ರಹ್ಮನನ್ನು ಹೇಳಿಕೊಡೋದಿಲ್ಲ. ತಥಾಪಿ ಗಾಯತ್ರಿ ಶಬ್ದೇ ಏವ. ಗಾಯತ್ರಿ ಎಂಬ ಅಂದ್ರೆ ಅಕಸ್ಮಾತ್ ಹೋಗ್ಲಿ ಅಥಯದ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಜ್ಯೋತಿ ಎಂಬ ಶಬ್ದ ಬ್ರಹ್ಮನಲ್ಲಿ ಅಂತ ಅನ್ರಿ. ಆದರೆ ಗಾಯತ್ರಿ ವಾ ಇದಂ ಸರ್ವಂ ಎಂಬ ಈ ವಿಷಯ ವಾಕ್ಯದಲ್ಲಿ ಬರುವ ಗಾಯತ್ರಿ ಎಂಬ ಶಬ್ದ ಮಾತ್ರ ಅದು ಶಬ್ದವನ್ನೇ ಹೇಳಿಕೊಡ್ತಾ ಇದೆ. ಗಾಯತ್ರಿ ಎಂಬ ಶಬ್ದ ಅಂತೆ ಇಲ್ಲಿ ತಿಳಿಯಬೇಕು ಅಂತ ಇದ್ದಾರೆ. ಶಬ್ದೇ ಯಾಕೆಂದ್ರೆ ಉಪದೇಶ ಭೇದೇನ ಭಿನ್ನ ಪ್ರಕರಣತ್ವಾತ್ ಇತಿ ಅದನ್ನ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಎರಡು ಬೇರೆ ಬೇರೆ ಪ್ರಕರಣಗಳಿವೆ. ಗಾಯತ್ರಿಗೆ ದ್ವಿಸ್ತ್ವವನ್ನ ಹೇಳ್ತಾ ಇದ್ದಾರೆ. ಅಥ ಯದತ ಪರೋ ದಿವೋ ಜ್ಯೋತಿರ್ದೀಪ್ಯತೆ. ಗಾಯತ್ರಿಗೆ ದಿವಿ ಅಂದ್ರೆ ಏನು? ದ್ವಿಲೋಕದಲ್ಲಿರುವ ಗಾಯತ್ರಿ ಅಂತ ಅರ್ಥ. ದ್ವಿಲೋಕ ಸ್ಥಿತತ್ವ ಅಂದ್ರೆ ದ್ವಿಲೋಕ ಸ್ಥಿತತ್ವ ಗಾಯತ್ರಿಗೆ ಹೇಳಿ ಆಮೇಲೆ ಜ್ಯೋತಿಷಿಗೆ ದಿವ ಪರ. ಆ ದ್ವಿಲೋಕದಿಂದ ಆಚೆ ಇರತಕ್ಕಂಥದ್ದು ಅದು ಜ್ಯೋತಿರ್ಲೋಕ ಅಂತ ಹೇಳ್ತಾ ಇದ್ದ. ಅಂದ್ರೆ ದ್ವಿಲೋಕ ಸ್ಥಿತತ್ವ ಇದು ಗಾಯತ್ರಿಗೆ. ಜ್ಯೋತಿ ಅಂದ್ರೆ ಏನು? ದ್ವಿಲೋಕದಿಂದ ಆಚೆ ಇರತಕ್ಕಂತಹ ಸ್ಥಿತಿ. ಆದ್ರಿಂದ ಇವೆರಡೂ ಕೂಡ ಗಾಯತ್ರಿ ಪ್ರಕರಣ ಜ್ಯೋತಿ ಪ್ರಕರಣಗಳು ಎರಡೂ ಇವು ಬೇರೆ ಬೇರೆನೆ ಭಿನ್ನವಾದ ಪ್ರಕರಣವೇ. ಜ್ಯೋತಿ ಎಂಬುದು ದ್ವಿಲೋಕದ ಆಚೆಗೆ ಇರುವ ಒಂದು ಲೋಕ, ಅಲ್ಲಿರೋ ವ್ಯಕ್ತಿ ಬೇಕಾದ್ರೆ ಜ್ಯೋತಿ ಅಂತ ಕರ್ಕೊಳ್ರಿ. ಗಾಯತ್ರಿ ಅಂದ್ರೆ ಯಾರು? ದ್ವಿಲೋಕದಲ್ಲಿ ಇರತಕ್ಕಂತಹದ್ದು ಗಾಯತ್ರಿ ಅಂದ್ರೆ ಇಲ್ಲಿ ಗಾಯತ್ರಿ ಅಂದ್ರೆ ಶಬ್ದವೇ ಅಂತ ಮತ್ತೆ ಈ ತರಹದ ಒಂದು ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಅಥವಾ ಇನ್ನೊಂದು ರೀತಿ ಮತ್ತೆ ಅಥವಾ ಪೂರ್ವ ಪಕ್ಷವಂತ ಅತ್ರಾಪಿ ಅಥ ಯದತ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಇತಿ ವಾಕ್ಯೋಕ್ತೆ ಜ್ಯೋತಿಷಿ ಸಂದೇಹ. ಅಥ ಯದತ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಎಂಬ ಈ ವಾಕ್ಯದಲ್ಲಿ ಜ್ಯೋತಿಷ್ ಶಬ್ದ ಶ್ರುತವಾಗುತ್ತಾ ಇದೆ, ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪೂರ್ವ ಪಕ್ಷಿಗಳು ಇನ್ನೊಂದು ರೀತಿ ಕೇಳ್ತಾ ಇದ್ದಾರೆ. ಏನು ಇನ್ನೊಂದು ರೀತಿ ಅಂತಂದ್ರೆ ನೋಡಿ, ಅಥಯದತ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಎಂಬ ಈ ವಾಕ್ಯದಲ್ಲಿ ಹೇಳಲ್ಪಟ್ಟ ಜ್ಯೋತಿ ಅಂದ್ರೆ ಯಾರು ಅಂತ ಸಂದೇಹ. ಜ್ಯೋತಿ ಅಂದ್ರೆ ಯಾರು? ಏನು? ಕಿಂ ಬ್ರಹ್ಮ ಉತ ಅನ್ಯತ. ಈ ವಾಕ್ಯದಲ್ಲಿ ಹೇಳಲ್ಪಟ್ಟ ಜ್ಯೋತಿ ಅಂತಂದ್ರೆ ಬ್ರಹ್ಮನೋ ಅಥವಾ ಬೇರೆ ವ್ಯಕ್ತಿಯೋ ಅಂತ ಸಂದೇಹ. ಉಪಕ್ರಮೆ ಗಾಯತ್ರಿ ಶಬ್ದ ಶ್ರವಣಾತ್ ಅನ್ಯತ ಇತಿ ಪ್ರಾಪ್ತಂ. ಇಲ್ಲಿ ಪೂರ್ವ ಪಕ್ಷ ಏನು ನೋಡ್ರಿ, ಈ ಜ್ಯೋತಿ ಪ್ರಕರಣದಲ್ಲಿ ಬಂದ ಜ್ಯೋತಿ ಎಂಬ ಶಬ್ದಕ್ಕೆ ಬ್ರಹ್ಮನೋ ಅಥವಾ ಬೇರೆಯವರೋ, ಜ್ಯೋತಿ ಎಂಬ ಶಬ್ದದಿಂದ ವಾಚ್ಯರಾದವರು ಬ್ರಹ್ಮನೋ ಅಥವಾ ಬೇರೆಯವರೋ ಪ್ರಶ್ನೆ. ಬೇರೆಯವರೇ, ಗೊತ್ತಾಯ್ತೋ ಇಲ್ಲ? ಯಾಕೆ ಬೇರೆಯವರು? ಉಪಕ್ರಮದಲ್ಲಿ ಗಾಯತ್ರಿ ಶಬ್ದ ಇದೆ. ಈ ಜ್ಯೋತಿ ಪ್ರಕರಣಕ್ಕಿಂತ ಮುಂಚೆ ಉಪಕ್ರಮದಲ್ಲಿ ಗಾಯತ್ರಿ ವಾ ಇದಂ ಸರ್ವಂ ಗಾಯತ್ರಿ ಶಬ್ದ ಇದೆ. ಗಾಯತ್ರಿ ಶಬ್ದ ಇರೋದ್ರಿಂದ ಅಥಯದತ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಎಂಬ ವಾಕ್ಯದಲ್ಲಿ ಇರತಕ್ಕಂತಹ ಜ್ಯೋತಿ ಅಂದ್ರೆ ಇಲ್ಲಿ ಬ್ರಹ್ಮನಲ್ಲ. ಯಾಕೆ? ಉಪಕ್ರಮದಲ್ಲಿ ಗಾಯತ್ರಿ ಶಬ್ದ ಇದೆ.
ಅಂತ ಗೊತ್ತಾಯಿತೋ ಇಲ್ಲ. ಉಪಕ್ರಮೆ ಗಾಯತ್ರಿ ಶಬ್ದ ಶ್ರವಣಾತ್ ಅನ್ಯತ ಇತಿ ಪ್ರಾಪ್ತಂ. ಇಲ್ಲಿ ಪ್ರಶ್ನೆ, ನಾನು ಗಾಯತ್ರಿ ಶಬ್ದಸ್ಯಾಪಿ ಆಕಾಶಾದಿ ಶಬ್ದವತ ಈಶ್ವರ ಪರತ್ವ ಉಪಪತ್ತೇ ಕಿಮನೇನ. ಇಲ್ಲಿ ಗಾಯತ್ರಿ ಶಬ್ದ ಇರಲಿ ಉಪಕ್ರಮದಲ್ಲಿ, ಅದೇನು ದೊಡ್ಡದು. ಗಾಯತ್ರಿ ಎಂಬ ಶಬ್ದವನ್ನು ಕೂಡ ಆಕಾಶಾದಿ ಶಬ್ದಗಳು ಹೇಗೆ ಬ್ರಹ್ಮಪರನೋ, ಆಕಾಶಾದಿ ಶಬ್ದಗಳು ಹೇಗೆ ಬ್ರಹ್ಮನನ್ನೇ ಹೇಳುತ್ತವೆ, ಆಕಾಶಾದಿ ಶಬ್ದಗಳನ್ನ ಹಿಂದೆ ಹೇಗೆ ಬ್ರಹ್ಮನಲ್ಲಿ ಸಮನ್ವಯ ಮಾಡಿದ್ದೇವೋ ಅದೇ ರೀತಿ ಗಾಯತ್ರಿ ಎಂಬ ಶಬ್ದವು ಬ್ರಹ್ಮನಲ್ಲಿ ಸಮನ್ವಯ ಮಾಡುತ್ತೇವೆ. ಗಾಯತ್ರಿ ಎಂಬ ಶಬ್ದವು ಕೂಡ ಬ್ರಹ್ಮಪರ ಅಂತ ಅಂತೀವಿ. ಏನಾಗುತ್ತದೆ? ಕಿಮನೇನ ಇತ್ಯತೋ. ಹೀಗೆ ಪ್ರಶ್ನೆ ಬಂದರೆ ಈ ಪ್ರಶ್ನೆಯನ್ನ ಪರಿಹಾರ ಮಾಡೋದಕ್ಕಾಗೇನೆ ನಿತ್ಯತ್ವಾದೇವ ಶಬ್ದಸ್ಯ ಅಂತ ಅನುವ್ಯಾಖ್ಯಾನದಲ್ಲಿ ಅಭ್ಯಧಿಕಾಶಂಕ ಹೇಳಿದ್ದ. ಗಾಯತ್ರಿ ಎಂಬುದು ಇದು ಶಬ್ದ, ಶಬ್ದ ನಿತ್ಯವಾಗಿದೆ, ನಿತ್ಯವಾದ ಶಬ್ದ ಭಗವದಧೀನ ಹೇಗೆ ಎಂಬುವ ಹೊಸದಾದ ಶಂಕೆ. ಗೊತ್ತಾಯಿತೋ ಇದು? ನಿತ್ಯತ್ವಾದಿತ್ಯಾದಿನ ನಿತ್ಯತ್ವಾದೇವ ಶಬ್ದಸ್ಯ ತತ್ಸ್ವಭಾವ ಕಥಂ ಹರೇ ಎಂಬುವ ಆಚಾರ್ಯರ ಮಾತಿನಿಂದ ಅಭ್ಯಧಿಕಾಶಂಕ ಇಯಂ ಉಕ್ತ. ಈ ಒಂದು ಗಾಯತ್ರ್ಯಧಿಕರಣಕ್ಕೆ ಒಂದು ಹೊಸದಾದ ಅಭ್ಯಧಿಕಾಶಂಕವನ್ನು ಆಚಾರ್ಯ ಹೇಳಿದ್ದಾರೆ. ಏತದಾಚ್ಛಾದಕತ್ವೇನ ಅಂದ್ರೆ ಗಾಯತ್ರಿ ಅಂದ್ರೆ ಶಬ್ದವೇ. ಶಬ್ದ ಎಂಬುದು ಅಂದ್ರೆ ವೇದ, ಅದು ಅನಾದಿ ನಿತ್ಯ. ಅನಾದಿ ನಿತ್ಯವಾದ ವೇದ ಭಗವದಧೀನ ಹೇಗೆ ಅಂದ್ರೆ ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಭಗವದಧೀನ ಅಲ್ಲ. ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಯಾಕೆ ಭಗವದಧೀನ ಅಲ್ಲ ಅಂದ್ರೆ, ಪ್ರವೃತ್ತಿ ನಿಮಿತ್ತ ಅಂದ್ರೆ ಗಾಯತ್ರಿ ಶಬ್ದದ ಧರ್ಮ, ಧರ್ಮ ಭಗವದಧೀನ ಅಲ್ಲ. ಗಾನತ್ರಾಣ ಕರ್ತೃತ್ವ ಎಂಬ ಧರ್ಮ ಭಗವದಧೀನ ಅಲ್ಲ. ಯಾಕೆ? ಧರ್ಮಿಯಾದ ಗಾಯತ್ರಿನೂ ಭಗವದಧೀನ ಅಲ್ಲ. ಗಾಯತ್ರಿ ಅಂದ್ರೆ ಯಾರು? ವೇದ ಎಂಬ ಶಬ್ದ. ವೇದ ಎಂಬ ಶಬ್ದ ಏನಾಗಿದೆ? ಅನಾದಿ ನಿತ್ಯ. ಅಂದ ಮೇಲೆ ಅದು ಹೇಗೆ ಭಗವದಧೀನ ಅಂತ ಅಭ್ಯಧಿಕಾಶಂಕ ಬಂತಲ್ಲ. ಈ ಅಭ್ಯಧಿಕಾಶಂಕ ನಿವಾರಣೆ ಮಾಡುವ ಮೂಲಕ ಈ ಗಾಯತ್ರ್ಯಧಿಕರಣದ ತಾತ್ಪರ್ಯ ಏನು? ಏತದ್ ಆಚ್ಛಾದಕತ್ವೇನ ಅಂದ್ರೇನು? ಈ ಬಂದ ಅಭ್ಯಧಿಕಾಶಂಕವನ್ನು ನಿವಾರಣೆ ಮಾಡುವ ಮೂಲಕ ಅಧಿಕರಣ ತಾತ್ಪರ್ಯ ಮಹಾ. ಈ ಒಂದು ಗಾಯತ್ರ್ಯಧಿಕರಣದ ತಾತ್ಪರ್ಯವನ್ನ ಆಚಾರ್ಯರು ಮುಂದೆ ಹೇಳ್ತಾ ಇದ್ದಾರೆ. ತತ್ರ ಬ್ರೂಮಃ ಇತಿ ಅಧ್ಯಾಹಾರ ಇತಿ ಚೇತ್ ಅಂತ ಶ್ಲೋಕದಲ್ಲಿ ಬಂತು. ಗೊತ್ತಾಯಿತೋ ಇಲ್ಲ? ಇತಿ ಚೇತ್ ತದ್ಧರೇರೇವ ಇತಿ ಚೇತ್. ಹೀಗೆ ಪೂರ್ವ ಪಕ್ಷ ಬಂದರೆ ಅನಾದಿಯಾದ ಗಾಯತ್ರಿ ಎಂಬ ಶಬ್ದ ವೇದ ಇದು ಹೇಗೆ ಭಗವದಧೀನ ಅಂತ ಪ್ರಶ್ನೆ ಬಂದ್ರೆ, ಇತಿ ಚೇತ್ ಹೀಗಂದ್ರೆ ಗಾಯತ್ರಿ ಎಂಬುದು ಶಬ್ದದಲ್ಲೇ ಪ್ರಸಿದ್ಧಿ ಇದೆ ಅಂತೆಲ್ಲ ಪೂರ್ವ ಪಕ್ಷ ಬಂದ್ರೆ ತತ್ರ ಬ್ರೂಮಃ ಅಂತ ಅಲ್ಲಿ ನಾವು ಉತ್ತರವನ್ನು ಹೇಳುತ್ತೇವೆ, ಸಿದ್ಧಾಂತವನ್ನು ಹೇಳುತ್ತೇವೆ. ತತ್ರ ಬ್ರೂಮ ಇತಿ ಅಧ್ಯಾಹಾರ್ಯಂ. ಏನು ಅಂದ್ರೆ ಆಚಾರ್ಯ ಹೇಳ್ತಾರೆ, ತದ್ಧರೇರೇವ ಬಾಹುಲ್ಯಾತ್ ಶ್ರುತಿ ಲಿಂಗಯೋಹೋ. ಗಾಯತ್ರಿ ಎಂಬ ಶಬ್ದ ಪರಮಾತ್ಮನಲ್ಲೇನೆ ಬಹುಲ ಪ್ರಯೋಗ ಉಳ್ಳದ್ದಾಗಿದೆ. ಶ್ರುತಿ ಲಿಂಗಗಳು ಎಲ್ಲವೂ ಗಾಯತ್ರಿ ಎಂಬ ಶಬ್ದ ಪರಮಾತ್ಮನ ಹೇಳಿಕೊಡುತ್ತದೆಂಬೋ ಪರವಾಗಿಯೇ ಉಂಟು ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ಆ ಸಿದ್ಧಾಂತದ ಭಾಗವನ್ನು ಮತ್ತೆ ನಾಳಿನ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.